ಮೇಡಮ್ ಹೇಗಿದ್ದೀರಾ ಮೇಡಮ್? ಸೂಪರ್. ನೀವು? ಚೆನ್ನಾಗಿದ್ದೀನಿ. ಸೊ ರೀಲ್ಸಲ್ಲಿ ಸಿಕ್ಕಾಪಟ್ಟೆ ಹವಾ ಮಾಡ್ತಾ ಇದ್ರಿ. ಹೌದಾ? ಒಂದು ನಮಗೆ ನಿಮ್ಮ ಬಗ್ಗೆ ಕೇಳಬೇಕು ಅನಿಸಿದ್ದು. ಸೊ ಬಿಗ್ ಬಾಸ್ಗೆ ಆಫರ್ ಬಂದರೆ ಹೋಗ್ತೀರಾ? ಏನಾದ್ರು ಬಂದಿದ್ದುಂಟಾ? ನೀವೇನು ರಿಜೆಕ್ಟ್ ಮಾಡಿದ್ದೀರಾ? ಏನಾದ್ರು ಆ ಥರ ಏನಿಲ್ಲ, ಬಟ್ 3 ವರ್ಷದಿಂದ ಒಂದು ಸಲ ಕೇಳಿದ್ರು, ಅದಾದಮೇಲೆ ಏನಾದ್ರು ಗೊತ್ತಿಲ್ಲ. ಬಟ್ ಹೋಗ್ತೀರಾ? ಸೊ ಅಂದರೆ ಈ ಸರಿ ಒಂದು ಅಂದರೆ 9 ಸೀಸನ್ ಒಂದು ಕಡೆ ಆದರೆ ಈ ಸಲ ಒಂದು ಸೀಸನ್ ಸೈಡ್ ಅಂದರೆ ಕಂಪ್ಲೀಟ್ ತುಂಬಾ TRP ಬಂದಿರೋ ಸೀಸನ್ ಅಂತ ಹೇಳ್ತಾರೆ. ಜಾಸ್ತಿ ಕ್ರಿಯೇಟ್ ಮಾಡಿದ್ರು, ಹೊರಗಡೆ ಬಸ್ ಕ್ರಿಯೇಟ್ ಮಾಡಿರೋ ಸೀಸನ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಈ ಸಲ ಹೋಗಿದ್ದಿದ್ರೆ ನಿಮಗೆ ತುಂಬ ಚೆನ್ನಾಗಿರೋದ ಅಂತ ಅನಿಸಿದ್ಯಾ ನಿಮ್ಗೆ ಏನಾದ್ರು ಅಂತ? ಇಲ್ಲ ಅನ್ಸುತ್ತೆ, ಬಿಕಾಸ್ ತುಂಬ ಪರ್ಸ್ನಲ್ ಆಗಿರೋದು. ಸೊ ಅದಕ್ಕಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೇನೋ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಈ ನೆಕ್ಸ್ಟ್ ಸೀಸನ್ ಬಂದರೆ ಪಕ್ಕ ಹೋಗ್ತೀನಿ. ಅಂದರೆ ಒಳಗಡೆ ಹೋದರೆ ಯಾವ ಥರ ನೋಡ್ಬೋದು? ವರ್ಷ ನಾವು ಹೊರಗಡೆ ನೋಡಿದ ಥರ ನೋಡ್ಬೋದಾ, ಇಲ್ಲ ಬೇರೆ ಏನಾದ್ರು? ನಾವು ನೀವೆಲ್ಲ ನನ್ನ ನೋಡಿರೋದು ರೀಲ್ಸಲ್ಲಿ ನಾರ್ಮಲ್ ಏನು ಲಿಪ್ಸಿಂಗ್ ಮಾಡ್ಕೊಂಡು ಅದು ಮಾಡ್ಕೊಂಡು ಏನೋ ಒಂದು ಕಂಟೆಂಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಬಟ್ ಅಲ್ಲಿ ನೀವು ನನ್ನ ನಿಜವಾದ ರೂಪ ನೋಡ್ತೀರಾ ಅಷ್ಟೇ. ಅಲ್ಲಿ ರೀಲ್ಸಲ್ಲಿ ಸ್ವಲ್ಪ ಇನ್ನೋಸೆಂಟಾಗಿ ಹಂಗೆ ಕಾಣಿಸ್ತೀನಿ. ಬಟ್ ನಾನು ನಿಜವಾಗ್ಲೂ ಹೇಗಿರ್ತೀನಿ ಅಂತ ನನ್ನ ಸುತ್ತಮುತ್ತ ಇರೋ ಜನಕ್ಕೆ ಗೊತ್ತಿರುತ್ತೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ವೀಕ್ಷಕರುಗಳಾಗುತ್ತೆ. ಯಾವ ಥರ ಮತ್ತೊಬ್ಬರು ಸಂಗೀತ ತನಿಷಾ ಥರ ನೋಡ್ಬೋದಾ? ಇಲ್ಲ ಹಾಗಿಲ್ಲ. ಬಟ್ ವುಮೆನ್ ಪವರ್ ಅನ್ನೋದು ಇರುತ್ತೆ ಪಕ್ಕ. ಸಿನಿಮಾ ಯಾವ್ದಾರು ಆಫರ್ ಆಗಿದೆ ಅಂತ ನನಗೆ ಗಾಳಿ ಸುದ್ದಿ? ಇಲ್ಲ ಯಾವುದೂ ಇಲ್ಲ ಸರ್. ಇಲ್ಲ ಸೀರಿಯಲ್ಸ್ ಇಲ್ಲ ಸರ್, ಇಲ್ಲ ಮಾಡ್ತೀನಿ. ಏನು ಮಾಡ್ತಾರೆ? ರೀಲ್ಸು ಸಿಕ್ಕಾಪಟ್ಟೆ ಈಗ ಅಂದರೆ ಒಂದು ರೂಪನೇ ತಗೊಳ್ತಾ ಇದೆ. ಸೊ ನೀವು ಮುಂಚೆ ನೀವಾಗಲಿ ಅಲ್ಲೂರಗು ಫ್ಯಾಮಿಲಿ ಆಗಲಿ ಒಂದು ಟ್ರೆಂಡ್ ಸೆಟ್ ಮಾಡಿದ್ರು. ಈಗ ಮುಂದೆ ಈಗ ಬರ್ತಾ ಈ ಕಂಟೆಂಟ್ ಕ್ರಿಯೇಟ್ ಅನ್ನೋದು ಬೇರೆ ಥರ ಚೇಂಜ್ ಆಗ್ತಾ ಇದೆ. ನೀವು ಅದಕ್ಕೆ ಯಾವ ಥರ ಹೊಂದ್ಕೊತಾ ಇದ್ದೀರಾ? ಸೊ ನೀವೇನು ಪ್ಲಾನ್ ಮಾಡ್ತಿದ್ದೀರಾ ಅದನ್ನೆಲ್ಲ? ಆ್ಯಕ್ಚುಲಿ ಅಲ್ಲು ಅಣ್ಣ ಸುಷ್ಮಿತಾಕ್ ಅವರೆಲ್ಲ ನಾನು ಅವಾಗಿಂದ ನೋಡ್ಕೊಂಡು ಬೆಳೆದವರು, ಆಲ್ಮೋಸ್ಟ್ ದಬ್ ಸ್ಮ್ಯಾಶಿಂದನೂ. ಸೊ ದಬ್ ಸ್ಮ್ಯಾಶ್ ನೋಡ್ಕೊಂಡು ಬಂದು ಇವಾಗ ನಮ್ಮ ಜೊತೆನೇ ಇದ್ದಾರೆ. ಅದೊಂದು ಖುಷಿಯಾದ ವಿಷಯ. ಈಗ ನಾನು ಕಂಟೆಂಟ್ ಕ್ರಿಯೇಟ್ ಯಾಕೆ ಅಂದರೆ ಸ್ವಲ್ಪ ಎಲ್ರಿಗಿಂತ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡು ನಾನು ಬರೆದು ನಾನೇ ಇದು ಮಾಡ್ಕೋತೀನಿ. ಬಿಕಾಸ್ ನಂಗೆ ಡೈರೆಕ್ಷನ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಸೊ ಮೇ ಬಿ ಅದರಿಂದ ನಾನು ಕಂಟೆಂಟ್ ಎಲ್ಲ ಬರೆದು ಎಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ. ಮುಂದೆ ಡೈರೆಕ್ಷನ್ ಮಾಡುವಂತಹ ಹುಮ್ಮಸ್ಸು ಹಾಗಲ್ಲ, ನಾನೇ ಸುಮ್ಮನೆ ರೀಲ್ಸ್ ಡೈರೆಕ್ಟ್ ಮಾಡ್ಕೊಂಡು ಸುಮ್ಮನೆ ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದರೆ ಚಾನ್ಸ್ ಸಿಕ್ಕಿದ್ರೆ ಅಷ್ಟು ದೊಡ್ಡ ಪೊಸಿಷನ್ ಬೇಡ ನನಗೆ. ಓಕೆ